ನನ್ನ ಹಾಟ್ ಕಳ್ದಿರೇ ಮನೆ ನನ್ನ ಹಾಟ್ ಕಳ್ದಿರೇ ಅಣ್ಣ ತಮ್ಮದಿರ್ಗೆಲ್ಲ ಏನು ರೋಗ ಮುಟ್ಕತ್ತಾರ ರೋಗ ಮುಟ್ಕತ್ತಲ್ರಲ್ಲ ನಿಮ್ಗೆಲ್ಲವ ದೊಡ್ಡ ರೋಗ ಅಷ್ಟೊಂಥರ ದುಡ್ಡಿಗೆ ನಾನು ಅಂಗಡಿ ಹಾಕಿ ಬಂಡವಾಳ ಕೊಟ್ರೆ 3 ಕಾಸಿದಾರೆ ಮಾಡ್ಕೊಂಡು ಸಾಲ ಕೊಡ್ಕೊಂಡು ನಿಂತಿಲ್ಲ. ಮಾನ ಮರ್ಯಾದೆ ಒಂಚೂರಾರು ಇದೆಯಾ ನಿಮಗೆ? ಮಾನ ಮರ್ಯಾದೆ ಅಣ್ಣ ತಮ್ಮದಿರಿಗೆ ಏನು ವ್ಯತ್ಯಾಸ ಇಲ್ಲ ಕಂಡ್ರಲ್ಲ. ನೀನು ಸಾಮಾನ್ಯ ಸಾಲ ಕೊಟ್ಟಿದೀಯೇ, ಅವನು ದುಡ್ಡನ್ನೇ ಸಾಲ ಕೊಟ್ಟವನೆ. ಸರಿಯಾಗಿ ಸೇರ್ಕೊಂಡಿದ್ರೆ ಇಬ್ರು ಅವನು ಚುಮ್ ತಕೊಂಡು ಬುಂಡೆ ಬೋಡ್ಸ್ಕೊಂಡು ತಿರುಪ್ತಿ ಕೊಟ್ಟವ್ರಲ್ಲ ಇಬ್ರು ಒಂದೊಂದು ನಾವ ಕಡು ದೇವಸ್ಥಾನ ಮಕ್ಕಳೇ. ನಿಮ್ಗೆಲ್ಲರೂ ಯಾಕ್ರಲ್ಲ ನಿಮ್ಗೆಲ್ಲ ಯಾವರಗಳು ಕೊಟ್ಕೊಂಡು ಇಲ್ಲ ಇವ್ಳು ಬೇರೆ ಹೋಗಿ ಪುರ್ ಬಸ್ರಾಗ ಕೂತವಳೆ. ಇವ್ಳು ನೋಡೋ ಒಂದು ಹಣ್ಣಿಲ್ಲ, ಒಂದು ಹಪ್ಪಳ ಇಲ್ಲ, ಕಾಸಿಲ್ಲ, ಕರಿಮಣಿ ಇಲ್ಲ. ನೀವು ಕುಂತಿದ್ರಲ್ಲ ಅಯ್ಯೋ ಶಿವಕನವ ಭಗವಂತ. ಮೈನ್ ದುಡ್ಡಲ್ಲಿ ಸಾಮಾನು ತಂದು ಮಡಿಕೊಂಡು ಕೂತಿನಲ್ಲ, ಸಿಲಿಂಡರ್ ತುಂಬಿಸ್ಕೊಂಡು ಮನೆ ಸಾಮಾನ ಹಿಂಗ್ಲ ನೀನು ಮಾಡ್ತೀನಿ ಅಂತ ನಾನು ಆಡ್ಬಿಟ್ಟೆ. ಯಾಕೆ ಅತ್ತಗಿತ್ತ ತಿರ್ಗಾಡ್ತಾ ನಿಂತ್ಕೊಬಿಟ್ಟೆ. ಇವನ್ದಿಗ ಗಮನ ಕೊಡೋದು ಬಿಟ್ಬಿಟ್ಟೆ. ಸಾಲ ಕೊಟ್ಟ ತಕ್ಷಣ ಏನು ದುಡ್ಡು ಬಂದ್ಬಿಡ್ದು ಅನ್ಕೊಂಡ್ಲ. ಸಾಲ ಕೊಟ್ಟರು ಇವ ಅಂಗಡಿ ಬಿಟ್ಬಿಡ್ತಾರೆ ದೇವಸ್ಥಾನ ಮಗನೇ. ಅಯ್ಯೋ ಹೋಗತ್ತ ಯಾರು ಸುಮ್ಕಿರಿ ಅಜ್ಜಿ, ಯಾಕಂಗೆ ಆಡ್ತೀರಾ? ಅವರೆಲ್ಲ ನನಗೆ ಸಾಲ ವಾಪಸ್ ಕೊಟ್ಮೇಲೆ ಇನ್ನೂ ಅಂಗಡಿ ಇಂಪ್ರೂವ್ ಮಾಡ್ತೀನಿ, ಸುಮ್ಮನಿರಿ. ನೀವು ಯಾಕಂಗೆ ಆಡ್ತೀರಾ? ಸಾಲ ಕೊಡಲ್ಲ ಅಂದರೆ ಅಂಗಡಿಗೆ ಬರೋದಿಲ್ಲ, ಅದಕ್ಕೆ ಕೊಟ್ಬಿಟ್ಟೆ. ನಿನ್ನ ಸ್ಟೈಲ್ ಮಾತು ನಾನು ಹಾಕಡದ ಬಕ್ಕ ದೇವಸಿ. ಎಷ್ಟು ಪಾಪ ಬರ್ತದೆ ಗೊತ್ತಲ್ಲ ನಿನಗೆ? ಬಸ್ ಕಳಿಸ್ಬಿಡೋಣ, ಅಷ್ಟು ಪಾಪ ಗೊತ್ತಾಗ್ತಬೇಕಲ್ಲ ನನಗೆ. ಅಯ್ಯ ನನ್ನ ಮಗನೇ ಅಲ್ಲಕ್ಕಲ್ಲ ನೂನಿಗೆ ಬೋರ್ಡ್ ಸಾಕಿದೆಯಲ್ಲ ಅಂಗಡಿಗೆ ಒಂದು ಸಾಮಾನು ಇಲ್ವಲ್ಲ. ಆ ಬೆಡ್ಡೆಲ್ಲ ಬೂಸ್ಟ್ ಹಿಡ್ಕೊಂಡ್ಬಿದ್ದವೆ. ಅದು ನೋಡೋರಿಲ್ಲ, ತುಪ್ಪಟ್ಟು ಹಿಂಗೆ ನೋಡ್ರಿ ವಾಸ್ಟ್ ಹಿಡ್ಕೊಂಡ್ಬಿದ್ದದೆ. ಅದು ನೋಡೋರಿಲ್ಲ. ಒಂದು ಈರುಳ್ಳಿ ಬೆಳ್ಳುಳ್ಳಿ ಏನು ಮಡಿ ಕಳ್ದಾನೆ ನೀನು? ನಾಲ್ಕು ಸಾಮಾನು ಮಡಿಕೊಂಡು ಕೂತಿದ್ಯಲ್ಲ ನೀನು. ಅಂಗಡಿಯ ಬಾಡಿಗೆ ಕಟ್ಟೋದು ಹೆಂಗಿಲ್ಲ ಇಲ್ಲ ಕಟ್ಬಿಡು, ಮುಚ್ಕತಿ ಯಾಕತ್ತೆ ನೀನು ಬಿಡಕ್ಕಿಲ್ಲ. ಅಲ್ಲಕ್ಕಲ್ಲ ಅಂಗಡಿ ಹಾಕ್ವಾಗ ಮಗ ಬೇಕಾದಂಗೆ ಬಂಡವಾಳಕ್ಕೆ ದುಡ್ಡು ಕೊಟ್ಟಲ್ಲ, ಕಷ್ಟದಲ್ಲ ಅವನೇ. ಒಂದು 50,000 ಸಹಾಯ ಮಾಡಿಲ್ಲ ನೀನು? ಹೇಳ್ಕೊಡ್ಬೇಕಲ್ಲ ನಿನಗೆ. ಅಜ್ಜಿ ನಿಜವಾಗ್ಲೂ ಅಜ್ಜಿ ತುಂಬ ಬೇಜಾರಾಗ್ತಿದೆ. ಅಣ್ಣ ತುಂಬ ಕಷ್ಟಪಡ್ತಿದ್ದಾರೆ, ಅವರು ಸಹಾಯ ಮಾಡೋಕ್ಕಾಗಲಿಲ್ಲ. ಅದು ಎಷ್ಟು ಬೇಜಾರಾಗಿದೆ ಗೊತ್ತಾ? ಹಂಗೂ ಲಕ್ಷ್ಮಿಗೊಂದು ಚೈನ್ ಇದೆಯಲ್ಲ ಮಾಡ್ಬಿಟ್ಟು ಕೊಡ್ತೀನಿ ನಾನು ಅದನ್ನು ಅಂತ ಹೇಳಿದೆ. ಆ ಚೈನಾ? ಅದೇ ಲಕ್ಷ್ಮಿ ಚೈನು, ಹಂಗಲ್ಲ ಚೈನಾ ಹೊಡೆದ್ರೆ ನಿಮ್ಗೆ ಗರಿ ನನ್ನ ಮಗನೇ. ಕತ್ತಿನ ಚೈನ್ ಬಿಚ್ಚಿಬಿಟ್ರೆ ನೀನು ಅವಳ ನನ್ನ ಮಗನ ಸಾಲ ಮಾಡ್ಕೊಡ್ಲಾ? ನನ್ನ ಮಗ ಹಂಗೆ ಒಡವೆ ಮಾಡ್ಕೊಟ್ಟಿದ್ದಿಲ್ಲ, ಸಾಲ ಮಾಡೆಲ್ಲ ಕೊಟ್ಟಿದ್ದು. ಇನ್ನೇನು ಮಾಡಿ ಏನು ಮಟ್ಟಿಗೆ ಗೊತ್ತಿಲ್ಲ. ಫೋನ್ ಮಾಡಿದ ನನ್ನ ಮಗ ರಾಮದೇವರು ಫೋನ್ ಮಾಡಿತ್ತು. ಈಗ ಮನೆ ಬಿಟ್ಟು ಹೋಗವನೇ ಸಾಲಕ್ಕಾಗಿ ಅಂತ. ನಾನು ಹೋಗ್ಬೇಕು ಊರಿಗೆ ಬರ್ರಾಕಂಟ. ಅಂಗಡಿ ಸಾಮಾನು ತುಂಬಿದ್ರೆ ಮಗನೇ ಬಚ್ಚವಾದೆ ನೀನು. ಇಲ್ಲ ಅಂದ್ರೆ ಮಾತ್ರ ಈ ಬೋಳಿ ಏನು ಮಾಡ್ತಂತ ಗೊತ್ತಿಲ್ಲ. ತುಂಬ BP ಜಾಸ್ತಿ ಮಾಡ್ಕೊಬಿಡ್ತಾರೆ, ಏನು ಮಾಡೋದು? ಹಂಗ ಬುದ್ಧಿ ಕಲೆ ನೀವು. ಮಕ ನೋಡಿ ಮಕವ ಗಡಿಗೆ ಹೆಂಗೆ ಮಾಡ್ಕೊಂಡು ಕೂತಿರೋ ಮಕವ. ಗಂಡ ಒಂಚೂರು ಬುದ್ಧಿ ಹೇಳ್ಕೊಂಡು ಕಳ ಬಿಟ್ಬಿಟ್ಟು ಸುಮ್ಮನೆ ಕುದ್ದಿಯಲ್ಲ. ಒಂಚೂರು ನೋಡಿ ಹೇಳಿದ್ಯಾ ನೀನು? ಅಂಗಡಿ ಸಾಮಾನಿಲ್ಲ, ಒಂದು ಸಾಮಾನಿಲ್ಲ ಅಂತ ಸುಮಾರು ಕಾಸು ಕೊಟ್ಟರೆ ಅಂದ್ರೆ ಕೊಡ್ತಾನೆ ಕಣಮ್ಮ ಅಂತ ಬಂದಿದ್ದಿ. ಇಲ್ಲ ಕಾಸು ಅಮ್ಮ ಜಾಸ್ತಿ ಕೊಟ್ಟಿಲ್ಲ ಕಣಮ್ಮ. ಹೊಸಿನೇ ಇರೋದು ಒಂದು ದಿನಕ್ಕೆ 50 ರೂಪಾಯಿ ಅಷ್ಟೇ ಕೊಡ್ತಿದ್ದು. 70, 80 ಇಲ್ಲಾಂದ್ರೆ 100 ರೂಪಾಯಿ ಅಷ್ಟೇ ಕೊಡ್ತಿದ್ದು. ಓಹೋ ನಾನೆಲ್ಲೋ ಸುಟ್ಗೆಸ್ ತುಂಬಿಡ್ಗವಳೆ ದುಡ್ಡನ ಸೊಸೆ ಅಂತ ನಾ ತಿಳ್ಕೊಂಡಿದ್ದೆ. ನೀನು ಸಾಸಿ ಡಬ್ಬ ತುಂಬಿದೆ ಅಂತ ಗೊತ್ತಾಗಿಲ್ಲ ಕಣವ, ಈಗಲೇ ಗೊತ್ತಾಗಿದ್ದು. ಅಯ್ಯೋ ಯಾವ ಕಾಲ ಬುದ್ಧಿ ಕಲ್ತಿರೋ ಏನೋ ನಿಮ್ಗೆಲ್ಲ. ಅಂಗಡಿ ಬಂದಿಲ್ಲ ಯಾಕಿಲ್ಲ ಕತೆ ಅಲ್ಲ ನಿನ್ನಕಲ್ಲ. ನಿಮ್ಗೆಲ್ಲ ಯಾವರ ಮಾಡಲ್ಲ ಯಾಕಿಲ್ಲ ಕತೆ ನಿಮ್ಗೆಲ್ಲರೂ. ಇನ್ನೊಂದು ವರ್ಷ ಆಗಲಿ ಅವ್ಳಿಗೆ ನಾ ಕುರಿ ಮಾಡ್ತೀನಿ. ಈಗ ನಿಂಗೆ ಅರ್ಜೆಂಟ್ ಕುರಿ ಮಾಡ್ತೀನಿ ಅನ್ನಕ ಮೇಯಿಸ್ಕೊಂಡು ಬಾಯಿ ಮುಚ್ಕೊಂಡು ಬಾ ನೀನು ಬಾಡಿ ಕಟ್ಟೋದು ಬೇಡ, ಬಿಟ್ಟೋದು ಬೇಡ, ಏನು ಬೇಡ ಕತೆ. ಗುಡ್ಸಿ ಗುಡ್ಡಾಟ ಮಾಡ್ಬಿಟ್ಟಿಲ್ಲ. 4-5 ಲಕ್ಷ ರೂಪಾಯಿ ಅಂಗಡಿಯ ಅಲ್ಲಕ್ಕೆಲ್ಲ ಸಾಲ ಕೊಡ್ತೀನಿ ಅಂತ ಅಷ್ಟು ಮಟ್ಟ ಕೊಟ್ಟಾರ. ನಾನು ಹಾಡು ಕಲ್ದಿರು ಸಿಕ್ಬಿಟ್ರೆ ಬುಡಕಿರಕಲ್ಲ. ಡೈಲಿ ಎಲ್ಲರ ಮನೆ ಹೋಗಿ ಜಗಳದ ಆಗೋದಲ್ಲ. ನಂದು ಸಾಮಾನು ತಗೊಂಡ್ರೆ ದುಡ್ಡು ಕೊಡಿ ಅಂದರೆ ಯಾರನ್ನ ಕೆಂಪು ಕೊಟ್ಟಿದ್ರ ಅಂತ ಹೋಗಮ್ಮ ನೀನು. ನಾನು ನೋಡಿದ್ಯಾ ಮಾತ್ರ ನನ್ನ ಜೊತೆ ಜಗಳಪತ್ತಾರಲ್ಲ ಅವರು ಅಂತೇಳಿಗೆಲ್ಲ ಸಾಲ ಕೊಟ್ಟರೆ ಸಾಯ್ತಾಕಿದ್ದೀನಿ ನನ್ನ ಮಗನೇ ನೀನು. ಅಜ್ಜಿ ಬಿಡಿ, ಏನೋ ಕೊಟ್ಬಿಟ್ಟಿದ್ದೀನಿ. ಇನ್ನು ಮುಂದೆ ಆ ಥರ ಎಲ್ಲ ಕೊಡಲ್ಲ, ಎಲ್ಲಾದರೂ ಕಲೆಕ್ಟ್ ಮಾಡ್ಕೊತೀನಿ ಅಮೌಂಟು. ಬಿಡಿ ಅಜ್ಜಿ, ಬೇಜಾರು ಮಾಡ್ಕೊಬಿಡಿ. ಏನ್ಲ ಅಷ್ಟೊಂಥರ ಜಾಸ್ತಿ ಅಂಗಡಿ ನೋಡ್ಕೊ ಅಂದ್ರೆ ಮುಗಿಸ್ ಮಡಗಿದಿ. ಏನು ಮಾಡಿಯೇ ನನಗೆ ಗೊತ್ತಿಲ್ಲ. ಬರೋಗಟ್ಟ ನೀನು ಅಂಗಡಿ ಕೊಟ್ಬಿಟ್ರೆ ಬಚಾವ್. ಇಲ್ಲ ಅಂದ್ರೆ ಇನ್ನು ಬುಡಿಕಿಲ್ಲ. ಅದಕ್ಕೆ ಕುರಿ ತಂದು ಕೊಡ್ತೀನಿ, ಮೇಯಿಸ್ಕೋ ಅಷ್ಟೇ. ಸುಮ್ಮನಿರಿ ಅಜ್ಜಿ, ಯಾರು ಕುರಿ ಮೇಯಿಸ್ತಾರೆ ಈ ಕಾಲದಲ್ಲಿ? ಕುರಿ ಮೇಯಿಸ್ತಾರೆ, ಕುರಿನೆಲ್ಲ ಕೊಟ್ಬಿಟ್ಟು ಸುಮ್ಮನಿದ್ದಾರೆ. ನಾನು ಕುರಿ ಮೇಯಿಸ್ಬೇಕಂತೆ. ಒಳ್ಳೆ ಚೆನ್ನಾಗಿದೆ ಅಜ್ಜಿ ಕಾಮಿಡಿ. ಮೊದಲು ಥರ ಮಾಡಲ್ಲ, ನಿಜವಾಗ್ಲೂ ಇಂಪ್ರೂವ್ ಮಾಡ್ತೀನಿ. ಬಿಡಿ ಅಜ್ಜಿ, ನಾನು ಇದು ಮಾಡ್ಕೊಂಡಿದ್ದೀನಿ, ದೊಡ್ಡದಾಗಿ ಅಂಗಡಿನ ಓಪನ್ ಮಾಡ್ಕೋಬೇಕು ಅಂತ. ಅಜ್ಜಿ ಈ ಚಿಲ್ಲರೆ ಅಂಗಡಿ ಬಿಟ್ಬಿಟ್ಟು ನಾವು ಏನಾದರೂ ಒಂದು ಪಾನಿಪುರಿ, ಗೋಬಿ ಅದೆಲ್ಲ ಮಾಡಿದ್ರೆ ಹೇಗಿರುತ್ತೆ? ಚೆನ್ನಾಗಿರ್ಬೇಕಲ್ಲ ಪಾನಿಪುರಿ ಗೋಬಿ ಮಾಡಿದ್ರೆ. ನಿನ್ನ ಅಚ್ಚುಕಟ್ಟಾಗಿರಲ್ಲ ಅಂತ ನಾನು ಹೇಳಿದ್ರೆ ಪಾನಿಪುರಿ ಗೋಬಿ ಮಾಡೋಣಂತೆ. ಏನು ಮಾಡೋಣ ನಿನ್ನ ತಿಕ್ಕ ಮುಚ್ಕೊಂಡು. ಅಜ್ಜಿ ಇವಾಗ ಹೋಗ್ತಾ ಇದ್ದೀರಾ? ಬನ್ನಿ, ಗಾಡಿಯಲ್ಲಿ ಡ್ರಾಪ್ ಮಾಡ್ತೀನಿ. ಹಾಕೊಂಡಷ್ಟು ಪೆಟ್ರೋಲ್ ಹಾಕೊಂಡು ಹೋಗಕ್ಕ ಒಲ ಫ್ರೀ ಬಸ್ ಬರ್ಬೇಕತೆ. ಆಧಾರ್ ಕಾರ್ಡ್ ತಗೊಂಡೋದ್ರೆ ಕರ್ಕೊಂಡು ಹೋಗ್ತಕ್ಕತೆ. ನೀನೇನು ಬರೋಬೇಕಾಗಿಲ್ಲ ಕತೆ. ಅವ ಹುಷಾರು ಇರೋ ಸಾಮಾನು ಗುಡಿಸಿ ಗುಂಡ ಹತ್ರ ಮಾಡ್ತಾನು ಬರ್ತೀನಿ. ನನ್ನ ಮಗ ಫೋನ್ ಮಾಡಿದ್ದೆ, ಬಾರಿ ಕಷ್ಟದಲ್ಲಿದ್ದಾರಂತೆ. ನನ್ನ ಮಗನ ಎಲ್ಲ ಮನೆಯಲ್ಲ ಉಗಿತಾ ಕೂತಿದಾರಂತೆ, ಮಾರಾಮರಿ ಕಡಿತಾ ಕೂತಿದಾರಂತೆ. ಹೋಯ್ತೀನಿ ಅವ್ರು ಹೋಗಿ ಎಲ್ಲರೂ ಕೇಳ್ತೀನಿ. ನನ್ನ ಮಗನ ಯಾಕೆ ಅಂದಿರಿ ಬೋದ್ರಿ ಆಡಿರಿ ಅಂತಾರ ಕೇಳ್ತೀನಿ. ಹೋಯ್ತೀನಿ ಬರ್ತೀನಂತೆ. ಹುಷಾರು ಅಲ್ವಾ? ಯಾಕೆ ಸ್ಟಾರ್ಟ್ ಮಾಡ್ತಿದ್ದೀರಾ? ಅಂಗಡಿ ಬೇಡ ಅಂತ ಕಣಪ್ಪ ಸಂಪಾದನೆ ಮಾಡಿಬಿಟ್ಟಿದ್ರೆ ಸಾಕು. ಇನ್ನು ಸಾಲ ಹೊಸ್ಬೇಡ ನೀನು ನನಗೆ. ನಡಿ ಬಾಕ್ಸ್ಗಳು ತಗೊಂಡು ಎಲ್ಲ ಬಾಕ್ಸ್ಗೂ ಎಣ್ಣೆ, ಬೆಳೆಕಾಳು, ಬೆಲ್ಲ, ಟೀ ಸೊಪ್ಪಿನಿಂದ ಹಿಡಿದು ಸೋಪು ತಗೊಂಡ್ವೆ ಬಾಕ್ಸ್ಗಾಗಿ ಪ್ಯಾಕ್ ಮಾಡು. ಯಾಕಲ ಊರವ್ರಿಗೆಲ್ಲ ತಿನ್ನಿಸ್ತಾ ಕೂತಿದೆ. ತರಮ ಚಿತ್ರದಲ್ಲಿ ತರಮ ಮಾಡ್ತಾವ. ನನ್ನ ಮೊಮ್ಮಕ್ಕಳು ತಿಂದ್ರೆ ಏನದು ಮಾಲುಗೆ ಚಿಕ್ಕದೇವಿಗೆಲ್ಲ ಹಾಕ್ಲಾ ಬಾಕ್ಸ್ಗೆ ಮಡಿಕೋ ಹಾಕು. ಹಾಕನ ಅಟ್ಟಿಗಷ್ಟು ಹಾಕು.
ಅಜ್ಜಿ ಸುಮ್ಮನಿರಿ ಅಜ್ಜಿ, ಯಾಕೆ ಅಜ್ಜಿ ಥರ ಬಿ ಪಿ ಜಾಸ್ತಿ ಮಾಡ್ಕೊಂಡಿರ್ತಾರೆ ಆಡ್ತಾ ಇದ್ದೀರಾ ನೀವು? ಹಾಂ, ಕೋಪದಲ್ಲಿ ನೀವು ದೊಡ್ಡ ದೊಡ್ಡ ನಿರ್ಧಾರ ತಗೋಬಾರ್ದು. ಸುಮ್ಮನಿರಿ, ಅವರೆಲ್ಲ ಅಮೌಂಟ್ ಕೊಡ್ತಾರೆ, ನಾನೆಲ್ಲ ಐಟಮ್ಸ್ಗಳೆಲ್ಲ ಹಾಕೋತೀನಿ. ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಏನು ಮಾಡೋಕ್ಕಾಗಲ್ಲ. ಈ ತಿಂಗಳು ಏನು ವ್ಯಾಪಾರ ಆಗಿಲ್ಲ, ಬಾಡಿಗೆ ಸ್ವಲ್ಪ ಹೋಗುತ್ತೆ. ಹಾಗನ್ಬಿಟ್ಟು ನಾವು ಬಿಸ್ನೆಸ್ ನಿಲ್ಲಿಸ್ಬಿಡೋಕ್ಕಾಗೋದಿಲ್ಲ. ಸುಮ್ಮನಿರಿ ಅಜ್ಜಿ. ಈ ತೋರಿಸಿದನ್ನ ನೋಡಿ ಸಾಕಾಯ್ತು. ನೀನು ಏನು ತಪಾಕಿದ್ವಿ ಅಂತ ಅಲ್ಲ ಕಣ್ರಲ್ಲ, ಎಲ್ಲರೂ ನಮ್ಗೆ ಹಿಂಗೆ ಸಿಗ್ಬೇಕಾ? ನಮ್ಮ ಅಕ್ಕರು ನೋಡಿದ್ರೆ ಅಲ್ಲಿ ನೆಮ್ಮದಿಲ್ಲ, ನಾನು ನೋಡಿದ್ರೆ ಇಲ್ಲಿ ನೆಮ್ಮದಿಲ್ಲ. ಅಯ್ಯೋ 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 ಅಯ್ಯೋ, ನೀವೆಲ್ಲ ಸರಿ ಇಕ್ಕಿದ್ರಿ, ಹೆಣ್ಮಕ್ಳು ನೆಮ್ಮದಿಲ್ಲ. ಬ್ಯಾಡ ಕಣ್ರಪ್ಪ ಬ್ಯಾಡ. ನನ್ನ ಹಂಗೆ ಒಂಟಿ ಪಿಸ ತೆಗೆದ್ಬಿಟ್ರೆ ಒಳ್ಳೇದು. ಈ ಮಕ್ಕಳು ಮರಿಗೆ ಎತ್ಕೊಂಡು ಹಿಂಗೆಲ್ಲ ಗೋಳಾಡ ಬದಲು ಈ ಡ್ರಮ್ ಕುಡಿಬೇಕು ಮೊದಲು. ಎಂಥ ಮಕ್ಕಳು ಜನ್ಮ ಕೊಟ್ಬಿಟ್ಟಿದ್ದಾಳೋ ಈ ಡ್ರಮ್ಮು. ಅಜ್ಜಿ ಅಮ್ಮನೇ ಹಾಕಿದಾರೆಲ್ಲ ಬೈತೀರಿ. ನೀವು ಕಲ್ತಿರೋ ಬುದ್ಧಿ ಕಂಡ್ರಲ್ಲ, ನೀವು ಕಂಡ್ರ ಮರ್ಯಾದೆ ಉಳಿಸ್ಬೇಕಾದ್ರು ಒಪ್ಪಂದ ನೀವು ಕಲ್ತಿರೋ ಬುದ್ಧಿಗ 4 ಜನ ಮಕ್ಕಳು ಉಟ್ಕೊಂಡು 4 ಥರ ಅವತಾರ ಆಡ್ತಿರ್ಬೇಕಲ್ಲ. 4 ಥರ. ನನ್ನ ಮಗ ರಾಮ ಅಂದರೆ ಎಂಥ ಮಗ ಗೊತ್ತಾ? ಸತ್ಯ ಹರಿಚಂದ್ರನಿಗೆ ಹೆಚ್ಚೆ ನನ್ನ ಮಗ. ಸತ್ಯ ಹರಿಚಂದ್ರ ತುಂಡು ಅಂತ್ಯದ್ರಲ್ಲಿ ಎಲ್ಲದ್ರಲ್ವೇ. ಅಂತ್ಯ ಹೊಟ್ಟೆಲಿ ಹುಟ್ಟಿ ಕಂಡಿದ್ರೆ ನೀನು ಬಗ್ಗೆ ಏನೋ ಕಳ್ಳ. ನನ್ನ ಮಗ ಮೋಸ ಹೋಗೋನು. ಅವಳು ಬೇರೆ, ಅವಳು ಕೇಳಂಗಿಲ್ಲ, ಈ ಮಾಲನ್ನೋ ಹೇಳಂಗಿಲ್ಲ. ಅಯ್ಯಪ್ಪ ಅಯ್ಯೋ, ಆ ತಾಯಿ ಮಹಾತಾಯಿ ಡ್ರಮ್ಮು ಮುಗೀತು. ಅದನ್ನ ನೋಡ್ಕೊಂಡು ನಮ್ಮ ಅಕ್ಕ ಕೂತವಳೆ. ಅವಳು ಅಯ್ಯೋ ಶಿವ, ಇವೆಲ್ಲ ವಿಚಿತ್ರ ನೆನ್ಸ್ಕೊಬಿಟ್ರೆ ಜೀವನನೇ ಬೇಡ ಅನ್ಸ್ಬಿಡ್ತದೆ. ಜೀವನನೇ ಬೇಡ. ಯಾಕೆ ಈ ಥರ ನಿರ್ಧಾರ ತಗೋತೀರಾ? ನಾನು ಏನು ಮಾಡೋದು? ನನಗೆ ಜೀವನಕ್ಕೆ ಬೇಡವಾ? ಏನು ಕೆಲಸ ಎಲ್ಲ ಬಿಟ್ಟು ನಾನು ಅಂಗಡಿಗೆ ಅಂತ ಬಿಸ್ನೆಸ್ ಹಾಕೊಂಡು ಅದು ಲಾಸ್ ಆಗಿದ್ದಿಲ್ಲ. ನಾನು ಏನು ಮಾಡಬೇಕು? ನಾನು ಹೆಂಗೂ ಇಂಪ್ರೂವ್ ಮಾಡ್ಕೊತೀನಿ. ನೀವು ತಲೆ ಕೆಡ್ಸ್ಕೊಬೇಡಿ ಅಜ್ಜಿ, ಸುಮ್ಮನೆ ಅಜ್ಜಿ. ಇಲ್ಲಿ ಬೋಳಿ ಮಾತೆ ನಡಿಬೇಕು, ಅರ್ಥ ಆಯ್ತಾ? ಬೋಳಿ ಮಾತೆ ನಡಿಬೇಕು. ಒಂದ್ಸಲ ಬೋಳಿ ನಿರ್ಧಾರ ಮಾಡಿದ್ಮೇಲೆ ಮುಗೀತು, ಅರ್ಥ ಆಯ್ತಾ? ಸುಮ್ಮನೆ ಬಾಡಿಗೆ ಕಟ್ಟೆಗೆ ಹುಚ್ಚು ಇಟ್ಕೊಂಡಿಲ್ಲಕಲ್ಲ. ಹುಚ್ಚು ಸಾಲ ಸೂಲ ಮಾಡ್ಕೊಂಡು ಹಂಗೆ ಮಾಡಿದ್ರೆ ಈ ಮನೇನು ಮರ ಕೊಡ್ತೀಯಕಲ್ಲ, ಈ ಮನೇನು ಮರ ಕೊಡ್ತೀಯೇ. ಇನ್ನೊಂದ್ಸಲ ನಿನ್ನ ಹೇಳೋದು ಕೇಳು. ಅದು ಯಾರ್ಯಾರು ಸಾಲ ಕೊಡಬೇಕು ಹೊಸರಿ ಮಾಡ್ಕೊಂಡು ಅದನ್ನೆಲ್ಲ ಬ್ಯಾಂಕ್ ಹಾಕ್ಬಿಟ್ಟವ. ನಿನಗೆ ನಾನು ನಿಜವಾಗ್ಲೂ ಹೇಳ್ತಾನೆ ಕುರಿ ತಗೊಡ್ತೀನಿ. ಮೇಯಿಸ್ಕೊಂಡು ಹೊಲ ಮನೆ ನೋಡ್ಕೊಂಡು ಬಾಯ ಮುಚ್ಕೊಂಡಿರು, ಅರ್ಥ ಆಯ್ತಾ? ಯಾಕಜ್ಜಿ ನಿರ್ಧಾರಕಲ್ಲ. ನಾನು ಎಲ್ಲಾದ್ರೂ ಜಾಬ್ ಸೇರ್ಕೊಬಿಡ್ತೀನಿ. ನೋಡ್ಕೊಡಲ್ಲ, ನೀನು ಜಾಬ್ ಸೇರ್ಕೊಬಿಟ್ರೆ ಅಲ್ಲಿ 3 ದಿನ ಇಲ್ಲಿ 3 ದಿನ ನಾನು ಇರ್ತೀನಿ. ಎಲ್ಲ ಹೋಗಿ ಸೇರ್ಕೊಬಿಡೋಣ. ಕರ್ಕೊಂಡು ಅದೆಲ್ಲ ಕರ್ಕೊಂಡು ಸುತ್ತಿ ಏನು ನಮ್ಮ ಮುತ್ತಿಗೆ ಲಾಸಕಲ್ಲ. ಆರಾಮಾಗಿ ರಾಣಿ ಜೀವನ ಮಾಡ್ಕೊಬತ್ತೀನಿ ಕಲ್ಲ. ಸಿದ್ದರಾಮಯ್ಯ 1000 ರೂಪಾಯಿ ಕೊಡ್ತಾನೆ ತಿಂಗಳು. ಅಕ್ಕಿ ದುಡ್ಡು ಬರ್ತದೆ, ಮುದ್ಕೂರು ದುಡ್ಡು ಬರ್ತದೆ, ಫ್ರೀ ಬಸ್ ಅದಕ್ಕಲ್ಲ. ರಾಣಿಯಾಗೆ ನನ್ನ ಫ್ರೆಂಡ್ರ ಮನೆ ಸುತ್ಕೊತೀನಿ, ಖರ್ಚು ಮಾಡ್ಕೊತೀನಿ, ಆರಾಮಾಗಿ ಗುಣ್ಕೊತೀನಿ ಕಲ್ಲ. ನಿಮ್ಗೆ ಲಾಸ್ ಆಗೋದು. ಒಂದರ ತಿರುಪತಿ ಹೋಗ್ತೀನಿ, ಒಂದರ ಧರ್ಮಸ್ಥಳ ಹೋಗ್ತೀನಿ, ಒಂದರ ಕುಕ್ಕೆಗೆ ಹೋಗ್ತೀನಿ. ತಿರ್ಕೊಂಡು ಬರ್ತೀನಿ ಕಲ್ಲ. ನನಗೇನು ಕಮ್ಮಿ ಇಲ್ಲ ಕಲ್ಲ. ರಾಣಿ ಹೆಂಗಿರ್ತೀನಿ ನಾನು. ಕಡ್ಬೋದಾಗಿ ತುಂಬಾ ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ. ಬಾಕ್ಸ್ಕಾಕು. ಸರಿ ಸರಿ ನಾನು ಬರ್ಲಿ. ಮತ್ತೆ ಊಟ ಮಾಡ್ಕೊಂಡು ಹೋಗಿವ್ರಿ. ನಾನು ಬರೋಣ ಅತ್ತೆ ನೋಡಕ್ಕೆ. ಬ್ಯಾಸ್ಗೆ ಈಗ ನೋಡಿ ಸೆಕೆಟ್ಕ ಕೂತದೆ. ಆರಾಮಾಗಿರು. ಅಲ್ಲಕನವ ಬೈತಾನೆ ಅಂತ ಅನ್ಕೊಂಡಿಯೇನು? ನೀನು ಬೈತೀನಿ, ನಿನ್ ಗಂಟೆಗೆ ಮಾಡ್ಕೊಂಡ ಸರಿಯಾ? ಮತ್ತೆ ಹಂಗೆ ಗಿಡಿ ಬಾಗ್ ತೆಗಿತೀನಿ ಅಂದ್ರೆ ಬಿಡ್ಬೇಡ. ಸರಿ ಕಣಮ್ಮ, ಹಂಗೆ ಮಾಡ್ತೀನಿ ಅಮ್ಮ. ಮುಂದುವರಿಯುವುದು. ಅಲ್ಲಕಂದ್ರಪ್ಪ ಏನ್ರಪ್ಪ ಇದು? ಅಣ್ಣ ತಮ್ಮದು ಏನಾದ್ರು ಹಿಂಗೆ ಆಗ್ಬೇಕಾ? ಮೊದ್ಲ ಡ್ರಮ್ಗೆ ಎಂತ ಮಕ್ಳು ಇಟ್ಬಿಟ್ಟಿದ್ದಾಳು ಅಲ್ವಾ? ನೀವು ಕಲ್ತಿರೋ ಬುದ್ಧಿಗಳು ನೋಡಿ ಹೆಂಗಿದಾವ ಅಂತ. ಹೋಯ್ತೀನಿ ಕಣಪ್ಪ, ನಾನು ರಾಮನ್ಗೆ ಮನೆ ಜನ ಎಲ್ಲವ ಸಾಕು ಹೊಡಿತಿದ್ದಾರಂತೆ. ಹೋಯ್ತೀನಿ, ಬಿಡಿಸ್ತೀನಿ ಗಾಡಿಯಾಗಿ ಎಲ್ಲರೂ. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ.